ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಬಂದು ನೀವು ನಮೂನೆ ಡಿಮ್ಯಾಂಡ್ ರಿಜಿಸ್ಟ್ರಲ್ಲಿ 40-100 ಅಂತ ಅಳತೆ ಮಾಡಿ ಕೊಟ್ಟು ಯಾಕೆ ಕೊಟ್ರಿ? ಅದು ಹೆಂಗೆ ಎಳ್ಳೆಳ್ಳು ಮುಡ್ತಾರಾ ಪಂಚಾಯತಿ? ಕರೆಕ್ಟಪ್ಪ, ಯಾಕೆ ಎಂಟ್ರಿ ಮಾಡ್ಕೊಂತೀರಿ? ಕರೆಕ್ಟ್ ಮೊದಲು ಮಾಡ್ಕೊಂಡ್ರ, ಈಗ ಮೊದಲು ಮಾಡ್ಕೊಂಡ್ರೆ ನೀನು ಮಾಡ್ಕೊಂಡ ಅದು ಎಂಟ್ರಿ ಐತೆ ಬುಕ್ಕಲ್ಲಿ. ಹಾಂ ಬುಕ್ಕಲ್ಲಿ ಡಿಮ್ಯಾಂಡ್ ಅಲ್ಲಿ ಎಂಟ್ರಿ ಆಗಿದೆ ಸರ್. ಅದು ಹಾಂ 79, ಆಮೇಲೆ 169, ಆಮೇಲೆ 80 ಬಂದಿದೆ ಸರ್. ಅದೆಷ್ಟನ ಬರಲಿ, 135ಗೆ ಎಂಡ್ ಆಗಿದೆ ಸರ್. ಅದು ಕರೆಕ್ಟಪ್ಪ. ಇವಾಗ ಇದು ನನ್ನ ಹತ್ರ ಕೈಗೆ ಬಂದಿರೋದು 40-100 ಐತೆ. ನೀವು ಕೊಟ್ಟಿರೋದು ನಿಮ್ಮ ಪಂಚಾಯತಿ ಕಾರ್ಯದರ್ಶಿಗಳೇ ಯಾರೋ ಹಿಂದೆ ಇದ್ದವ್ರು ಕೊಟ್ಟಿದ್ದಾರೆ. ಹಿಂದೆ ಇದ್ದು ಕೊಟ್ಟಿದ್ದಾರೆ ಸರ್. ಈಗ ಕರೆಕ್ಟ, ನೀನು ಕೊಟ್ಟಿಲ್ಲ, ನೀನು ಕೊಟ್ಟಿಲ್ಲ ಒಪ್ಕೊಂತೀನಿ. ಅವರು ಅಧಿಕಾರಿ ತಾನೆ, ಪೋಸ್ಟ್ ಮ್ಯಾನ್ ಅಲ್ಲ ಅವರು. ಅವರು ಸೆಕ್ರೆಟರಿ ತಾನೆ. ನಿಜ ಸರ್, ಅದು ಔಟ್ ಲಿಸ್ಟ್ 2002 ಇಂದ ಬಂದಿದೆ ಸರ್. ಬಟ್ ಔಟ್ ಲಿಸ್ಟ್ ಅಲ್ಲಿ ಎಂಟ್ರಿ ಆಗಿಲ್ಲ ಸರ್. ಅದು ನೋಡ್ರಿ, ನನಗೆ ಇಲ್ಲಿ ಕಂಡು ಬಂದಿರೋದೇನಂದ್ರೆ, ನೀವು ಕೇಳಿಲ್ಲ, ನೀವು ಯಾರೋ ಒತ್ತಡಕ್ಕೆ ಮಣಿದು ಇದು ರಾಜಕೀಯ ದ್ವೇಷದಿಂದ ಬಂದಿಲ್ಲಿ ನೀವು ದಬ್ಬಾಕಿದ್ದೀರಿ. ಇಲ್ಲ ಕೇಳಿಸ್ಕೊಳ್ರಿ, ಇಲ್ಲಿ ಕೇಳಿಸ್ಕೊಳ್ಳಿ. ಬಡವ್ರಿಗೆ ನೀವು ಅಧಿಕಾರಿಗಳಾಗಿ ಬಂದಿರೋದನ್ಕಪ್ಪ, ಅಧಿಕಾರಿಗಳಾಗಿ ಬಂದಿರೋದನ್ಕ. ಬಡವ್ರು ಯಾರು, ಶ್ರೀಮಂತರು ಯಾರು, ಅವ್ರನ್ನ ಗುರುತಿಸಿ ಅವ್ರಿಗೆ ನಿವೇಶನ ಕೊಡಬೇಕು ಅಂತ ನಿಮ್ಮನ್ನು ಆಯ್ಕೆ ಮಾಡಿರೋದು. ನೀವು ರೌಡಿಗಳ ಥರ ಬಂದ್ಬಿಟ್ಟು JCB ತಂದು ದಬ್ಬಿಟ್ರೆ, ಆ ಮೊನ್ನೆ ಒಂದು ಯಾವ್ದು ಪಂಚಾಯತಿನಾಗ ಊರಾಗ ಒಂದು ಆಗ್ಯದ. ಇದು ನೋಡೋ, ಈಗ ಇದು 2ನೇ ಕೇಸು. ಈಗ ನಮ್ಮ ಹತ್ರಕ್ಕೆ ಜನ ಹುಡ್ಕೊಂಡು ನಮ್ಮ ಹತ್ರಕ್ಕೆ ಬರ್ತಾರೆ. ಇವಾಗ ನಿಮ್ಮ ಮೇಲೆ ಕೇಸು ಹಾಕಿದ್ದಾರೆ, ಕೋರ್ಟ್ಗೆ ಆಲ್ರೆಡಿ ಅಪೀಲ್ ಹೋಗಿದ್ದೀರಿ. ಬೇಕೇನ್ರಿ ಇದೆಲ್ಲ ನಿಮಗೆ? ಬೇಕೇನ್ರಿ ಇದೆಲ್ಲ? ಬಡಬೇಕು, ಅದು ಆಯ್ತಪ್ಪ, ಇರೋ ಅವ್ನು ಮಾಡ್ಕೊಂಡಿದ್ದಾನೆ, ಬೇಡಪ್ಪ ಇನ್ನು ಸ್ವಲ್ಪ ಕಮ್ಮಿ ತಕ, ಇನ್ನೊಬ್ರು ಕೊಡ್ತೀನಿ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಮಾಡ್ಬೇಕು. ಬಗ್ಗೆ ದಬ್ಬಿಟ್ರೆ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ. ಯಾರಪ್ಪ ಕೊಡ್ತಾರೆ ದುಡ್ಡು? ನೋಡೇ ಇಲ್ಲ ಸರ್. ಇರೋ ಜಮೀನ ಕೊಡ್ಬಿಟ್ಟು ನೀನೇ ಮಾಡ್ಕೊ, ಬೇರೆ ಕಡೆ ಹೋಗಿ ಇರೋ ಕಡೆ ಅಂಗನವಾಡಿ ಕಟ್ಟು. ಯಾಕೆ ಇಲ್ಲೇ ಮಾಡಬೇಕು? ಇರ್ಲಿ ಬಿಡ್ರಿ, ಈಗ ದೂರಕ್ಕಿರ್ಲಿ, ಈಗ ಒಂದು ಕಸ ಮಾಡಲಿ. ಇದೇ ಊರಾಗೆ ನಿಂಕ ಅಂಗನವಾಡಿಗೆ ನಾನು ಜಾಗ ಕೊಡ್ಲಾ, ಕಟ್ಸಿಯಾ, ಖಾಲಿ ಮಾಡಿಸ್ತೀಯಾ? ನೀನು ಎಲ್ಲಿ ಪ್ರಶ್ನೆ ಕೊಡು. ಈಗ ಇದೇ ಊರಾಗ ನಾನು ಜಾಗ ಕೊಡ್ತೀನಿ, ಗೌರ್ಮೆಂಟ್ ಜಾಗ, ಒಳ್ಳೆ ಜಾಗದಾಗ ಖಾಲಿ ಮಾಡಿಸ್ಬಿಟ್ಟು ನೀವು ಕಟ್ಸಿ. ಹಂಗಾರೆ ಒಬ್ಬರಿಗೊಂದೊಬ್ರು ನ್ಯಾಯ ಮಾಡ್ತೀವಿ. ನೋಡ್ರಿ ಸೆಕ್ರೆಟರಿ ಸಾಹೇಬ್ರೆ, ನಾವು ಪಂಚಾಯತಿನಲ್ಲಿ ಅರ್ದು ಕೊಡ್ತಿದ್ದೀನಿ. ನನಗೂ ಜಿಲ್ಲಾ ಸುಮ್ಮನೆ ನಾವು ದಿನ ಬಂದು ನೋಡಿ ಎಲ್ಲ. ಇದನ್ನ ನಾನು ಹೇಳೋದೇನಂದ್ರೆ, ಇದು ಬಡವ್ರ ಮಟ್ಟ ಮೇಲೆ ಹೊಡಿಬೇಡ್ರಿ. ಈ ನಿಮ್ಮ ಅಣ್ಣವ್ರ ತಮ್ಮನವ್ರು ಇದ್ದೀರಿ, ನೀವೇನಾಗ್ಯಾರಿ? ಇದು ನ್ಯಾಯ ಅಲ್ವಾ? KEB ಬಿಲ್ ಕಟ್ಟಿದ್ದಾರೆ, ಕಟ್ಕೊಂಬಂದಿದ್ದಾರೆ, ವಾಸ ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ, ಮನೆ ಕಟ್ಟಿರೋದು ಬಂದು ದಬ್ಬಿಟ್ರೆ ನೀವು ಮನೆ ಕೊಡೋಕ್ಕಾಗಲ್ಲ, ನಿಮ್ಮ ಕೈಯಲ್ಲಿ ಕೊಡ್ಸೋಕ್ಕಾಗಲ್ಲ ಸರ್ಕಾರ ಮಟ್ಟದಲ್ಲಿ. ಬಡವ್ರಿಗೆ ದಿಕ್ಕಿಲ್ಲ, ತಾಲೂಕಲ್ಲಿ ಕೇಳೋರಿಲ್ಲ. ಅವರು ರಾಜಕೀಯ ತಿಳುಕ ನೀವು ಬಂದ್ಬಿಟ್ಟು ಅವ್ರು ಯಾರೋ ಹೇಳೋದು, ಇವ್ಯಾರೋ ಬಂದು ಪೊಲೀಸರು ಒಬ್ರು ಸಿಕ್ಕ್ಯಾರ ಬಂದು ನಿಮ್ಮ ಸೆಕ್ಯೂರಿಟಿ ಕೊಡೋಕೆ. ಪೊಲೀಸರು ಇರೋದು ಎಲ್ಲರಿಗೂ ಕೊಡ್ತಾರೆ, ಅವ್ರೇನೋ ರಕ್ಷಣೆ ಕೊಡೋಕ್ಕಿರೋದು. ಆದರೆ ನಾನೊಂದು ಕಿವಿ ಮಾತು ಹೇಳ್ತೀನಿ, ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿ. ಇಲ್ಲ ನಾನೇ ಬರಬೇಕಾ ಪಂಚಾಯತಿಗೆ ಬರ್ತೀನಿ ನೋಡ್ರಿ. ನನ್ನ ಗೆಳೋ, ನಿನ್ನ ಕೈಯ ಪೆನ್ನು ಪೇಪರ್ ಇದೆ, ನೀನು ಬಡವ್ರ ಪರವಾಗಿ ಏನು ಬೇಕಾ ಮಾಡು. ನನಗೆ ಅವ್ರು ಫೋನ್ ಮಾಡಿದ್ರು, ಇವ್ರು ಫೋನ್ ಮಾಡಿದ್ರು ಅಂದರೆ, ಈಗ ಈ ತಾಲೂಕಾಗ ನನ್ನ ಮನೆ ತನ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ. ACC ಫ್ಯಾಕ್ಟ್ರಿ ಒಳಗಡೆ, ಆ ಶುಗರ್ ಫ್ಯಾಕ್ಟ್ರಿ ಒಳಗಡೆ, ಆಮೇಲೆ ಸೋಲಾರ್ ಪ್ಲಾಂಟ್ಗಳಲ್ಲಿ ಅಲ್ಲಿ ತಗೊಳ್ರಿ ಹೋಗಿ. ಪಾಪ ರೈತರ ಮೇಲೆ ಯಾಕೆ ಹೋಗ್ತೀರಿ, ಬಡವ್ರ ಮೇಲೆ ಹೋಗ್ತೀರಿ? ಅಲ್ಲಿ ತಗೊಳ್ರಿ. ಶುಗರ್ ಫ್ಯಾಕ್ಟ್ರಿಗೆ ಬರ್ರಿ, 80 ಎಕರೆ ಇದೆ, ಹಂಚ್ರಿ. ನೋಡಿ, ಇದು 2ನೇ ಕೇಸು. ಇನ್ನು ಕೆಲ ನಂಗೆ ಫೋನ್ಗಳು ಬರ್ತಾನೆ, ಎಲ್ಲ ಪಂಚಾಯತಿ ಕಡೆಯಿಂದ ಫೋನ್ಗಳು ಬರ್ತವೆ. ಇನ್ನೂ ಎಷ್ಟೆಷ್ಟದ ಗೊತ್ತಿಲ್ಲ. ಇದು ನೀವು ಮಾಡೋ ಕೆಲಸ ನಮ್ಮನ್ನು ಮಾಡಿಸ್ತೀರಿ. ಯಾಕೆ ಮಾಡಿಸ್ತೀರಿ? ನಮ್ಮ ಹತ್ರಕ್ಕೆ ಬರೋಕ್ಕೆ ಬಿಡಬೇಡ್ರಿ ಜನಗಳನ್ನ. ನಾನು ಮಾತಾಡ್ತೀನಿ, ಇದು ಚೆನ್ನಾಗಿಲ್ಲ. ಇದು ಈಗ ನೋಡಪ್ಪ, ಇದು ನಾನು ಹೇಳ್ತೀನಿ, ಒಬ್ಬ ಫ್ರೆಂಡ್ಲಿ ಹೇಳ್ತಾ ಇದ್ದೀನಿ. ಅವ್ರನ್ನ ಕರೆಸಿ ಅದೇನು ಮಾಡ್ತೀವಿ ಮಾಡಿಬಿಟ್ಟು ಅದು ಕೇಸ್ಗಳನ್ನ ವಾಪಸ್ ತೆಗೆದುಬಿಟ್ಟು ಅವ್ರಿಗೊಂದು ಖಾತೆ ಮಾಡಿ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡು. ತಿರ್ಗಾ ಇಲ್ಲಿ ಲೋಕಲಾಗ ಆ ಮೆಂಬರ್ ಹೇಳ್ದ, ಈ ಮೆಂಬರ್ ಕತೆಲ್ಲ ಮುಗಿತಾನೆ. ಇವಾಗ ನಿನ್ನ ಕೈಯಾಗದೆ ನೀನು ಮಾಡು. ಆ ಥರ ಮೆಂಬರ್ ಮಾಡೋ ರೇಟಿಂಗಲ್ಲಿ ಕೊಡೋಕೆ ಹೇಳು. ಫೋನಾಗಿ ಹೇಳೋದು ಭೂಮಿ ಅವ್ರ ಕೈ ರೆಕಮೆಂಡೇಶನ್ ಮಾಡೋದಿಲ್ಲ. ಅವ್ರಿಗೆ ಏನು ಮಾಡಬೇಕು ಅನ್ನೋದು ರೇಟಿಂಗಲ್ಲಿ ತಗೊಳ್ರಿ. ನಾವು ಬರ್ತೀರಿ, ಮಾತಾಡ್ತೀರಿ. ನಾನು ಜನರ ಪರ ಬರ್ತೀನಿ. ದಯವಿಟ್ಟು ಮಾಡ್ತೀಯಾ? ಅವ್ರಿಗೆ ಸಹಾಯ ಮಾಡಿಕೊಡು. ನಾನು ಹೇಳ್ತೀನಿ, ಬಡವ್ರೇ
ಏನು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಎಲ್ಲಿ ಹೋಗ್ಬಿಡ್ತೀರಿ ನೀವು? ಪಂಚಾಯತಿಗೆ ಹೋಗೋದೇನು ಪೋಸ್ಟ್ ಆಫೀಸ್ಗೆ ಹೋಗ್ತೀರಿ? ಇಲ್ಲ ಸರ್. ಮಾಡಿ ನೋಡಿ, ನಾವು ಕೇಳಿದೆ, ಹಿಂದೆ ಇದ್ದ ಕಾರ್ಯದರ್ಶಿ ಯಾರೊಬ್ಬರು ಮಾಡಿದ್ದಾರೆ, ಪಾಪ ಸಹಾಯ ಮಾಡಿದ್ದಾರೆ ಅವ್ರಿಗೆ. ನೀವು ಅದನ್ನ ಕಂಟಿನ್ಯೂ ಮಾಡಬೇಕಲ್ಲ. ನೀವು ಎರಡು ಬುಕ್ ಮಾಡ್ಕೊಂಬಿಡ್ರಿ, ಕಳ್ ಬುಕ್ ಒಂದು ಒಳ್ಳೆ ಒರಿಜಿನಲ್ ಬುಕ್ ಮಾಡ್ಕೊಂಬಿಡ್ರಿ. ನಮ್ಗೆ ಹೆಂಗೆ ಗೊತ್ತಾಗ ಬಡವ್ರಿಗೆ ಹೆಂಗೆ ಗೊತ್ತಾಗುತ್ತಾ? ಸರ್ ಮೊದಲು ಇಲ್ಲ ಸರ್, ತಮ್ಮ ಹತ್ರ 2002-3ರಿಂದ ಒಂದು ಡಿಮ್ಯಾಂಡ್ ಇತ್ತು ಸರ್. ಔಟ್ಲೀಸ್ಟ್ ತಗೊಂಡಿಲ್ಲ ಸರ್, ಇದು ತಗೊಂಡಿಲ್ಲ ಸರ್ ಔಟ್ಲೀಸ್ಗೆ. ಆಯ್ತಪ್ಪ, ಅವ್ರು ತಗೊಂಡಿಲ್ಲ ಗೊತ್ತಿಲ್ಲ. ನೀವು ಅಟ್ಲೀಸ್ಟ್ ವಾಸಸುವನೆ ಮನೆ ಒಡೆಯೋದಲ್ಲಿ ಒಂದು ಸ್ಕೀಮ್ ಇತ್ತಲ್ಲ, ಹಾಕಳ್ರಿ ಅರ್ಜಿ 9-1 ಅದು ಲೈನ್ 11 ಹಾಕಳ್ರಿ ಅಂತ ಹೇಳ್ಬೇಕಲ್ಲ. ಅವ್ರು ಅರ್ಜಿ ಹೇಳ್ಬಿಟ್ಟು ನೀವು ಮಾಹಿತಿ ಕೊಡ್ಬೇಕಲ್ವಾ? ಅವ್ರು ಬಿಡಪ್ಪ, ಗ್ರಾಮ ಸಭೆ ನೀವು ಅದೇ ಜನಗಳು ಹೇಳೋದು ಕೇಳ್ಬೇಡ್ರಿ. ವಾಸ್ತು ಸ್ಥಿತಿ ಅವ್ರಿಗೆ ಮನೆ ಐತ್ಯಾ ಮನೆ ಇಲ್ಲ ಕೇಳ್ಬಿಟ್ಟು ಮಾಡಿ. ಅವ್ರು ರಾಜಕಾರಣಿಗಳು ಹೇಳ್ತಾರೆ ಊರ್ಲಾಗ, ಅವ್ರು ನನ್ಗೆ ಬೇಕಾದ ಇನ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬ ಬೇಕಾದ್ರೆ ನೀವು ಅಲ್ಲಿ ಪಿ ಡಿ ಒಗಳು ಮನೆ ಊರಿಗೆ ಹೋಗಿ ಪರಿಶೀಲನೆ ಮಾಡಿ ಮಾಡಬೇಕು. ದಯವಿಟ್ಟು ನನ್ನ ಗಮನಕ್ಕೆ ನಾನು ನೋಡಪ್ಪ, ನಾವು ಯಾರೇ ಬಂದ್ರೂ ನಾವು ಹೋಗಿ ಸ್ಥಳ ಕೂತ್ಕೊಂತೀರಿ. ಕಾನೂನು ಪರವಾಗಿ, ಕಾನೂನು ಬಿಟ್ಟು ಮಾಡಬೇಡ್ರಿ, ನೀವು ಯಾರು ಮಾಡಬೇಡ್ರಿ. ನೀವೇನು ಅವ್ರಿಗೆ ಸೈಟು ಕೊಡಬೇಡ್ರಿ, ಈ ಮನೆನೂ ಕೊಡಬೇಡ್ರಿ, ಹಸು ಲೋನು ಕೊಡಬೇಡ್ರಿ, ಟ್ರಾಕ್ಟರ್ ಲೋನು ಕೊಡಬೇಡ್ರಿ. ಅವ್ರು ಇರೋ ಜಾಗಗಳನ್ನ ಅವ್ರಿಗೆ ಸೇಫ್ಟಿ ಮಾಡಿಕೊಡ್ರಿ ಸಾಕು. ಅಷ್ಟು ಮಾಡೋಕ್ಕಾಗಿಲ್ಲ ಏನು ಮಾಡೋಣಪ್ಪ? ನೀವು ಪಿ ಡಿ ಒ ಜವಾಬ್ದಾರಿನ ಆ ಊರಲ್ಲಿ ಏನಿದೆ ಎತ್ತಿದೆ ಹೋಗಿ ಕುತ್ಕೊಂಡು ಅಲ್ಲಿ ಮಾಡಬೇಕು. ಮಾಡಿ ಅವ್ರಿಗೆ ನಾನು ಕೇಳ್ತಾ ಇರೋದು, ನನ್ನ ಕೇಳ್ತಾ ಇಲ್ಲ, ನಿನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋಂಥ ಒಬ್ಬ ಬಡ ಕುಟುಂಬದ ರೈತನ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.